65 ವರ್ಷದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆ ಮಾಡಲಾಗಿದೆ. ಮನೆ ಕೆಲಸಗಾರ ದೇವರಾಜ್ನಿಂದ ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ. ಸಿಲ್ಕ್ ಬೋರ್ಡ್ ಸಮೀಪದ ಕೆಎಎಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. 65 ವರ್ಷದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡಲಾಗಿದೆ. ಮನೆ ಕೆಲಸಗಾರ ದೇವರಾಜ್ನಿಂದ ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ. ಸಿಲ್ಕ್ ಬೋರ್ಡ್ ಸಮೀಪದ ಕೆಎಎಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅತ್ಯಾಚಾರ ಮತ್ತು ಕೊಲೆ ಮಾಡಿ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದೇವರಾಜ್ ಎನ್ನುವ ವ್ಯಕ್ತಿ 65 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮಹಿಳೆಯ ಪತಿ ದುಬೈಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಅತ್ಯಾಚಾರವನ್ನ ಮಾಡಿದ್ದಾನೆ. ಕೃತ್ಯ ನಡೆದಾಗ ಆಕೆ ಅಂದ್ರೆ ಮಹಿಳೆಯ ಮಗಳು ಕೂಡ ಮನೆಯಲ್ಲೇ ಇದ್ಲು ಎನ್ನುವ ಮಾಹಿತಿ ಸಿಗ್ತಾ ಇದೆ. 2 ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ರವಾನೆಯನ್ನ ಮಾಡಲಾಗಿದೆ. ಮನೆಯಲ್ಲಿ ಎಫ್ಎಸ್ಎಲ್ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇದು ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು. ಬೆಳಗಿನ ಜಾವ 4:30 ಸುಮಾರಿಗೆ ವಿಚಾರ ಗೊತ್ತಾಗಿದೆ. ಮಹಿಳೆ ಪತಿ ದುಬೈಗೆ ತೆರಳಿದ್ರು. ಇವತ್ತು ಬೆಳಗ್ಗೆ 4:30ಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮನೆ ಬಳಿಗೆ ಬಂದು ಬೆಲ್ ಹೊಡೆದಿದ್ದಾರೆ. ಬೆಲ್ ಹೊಡೆದಂತಹ ಸಂದರ್ಭದಲ್ಲಿ ಮಹಿಳೆ ಏನಿದ್ರು ಅವ್ರು ಬಂದು ಡೋರ್ ಓಪನ್ ಮಾಡಿಲ್ಲ. ಫಸ್ಟ್ ಫ್ಲೋರ್ ಅಲ್ಲಿ 27 ವರ್ಷದ ಮಗಳು ಇದ್ರು. ಇಲ್ಲಿ ಕೆಳಗಡೆ ಏನೇನ್ ಆಗ್ತಾ ಇದೆ ಅನ್ನೋದು ಮಗಳಿಗೆ ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಬಂದು ಈ ಮಹಿಳೆ ಬಂದು ಬಾಗಿಲು ತೆಗ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಂತಹ ಮಗಳು ಬಂದು ಬಾಗಿಲನ್ನ ತೆಗ್ದಿದ್ದಾರೆ. ಬಾಗಿಲು ತೆಗ್ದಾದ್ಮೇಲೆ ಅವ್ರ ಪತಿ ಏನಿದ್ರು ಅಂದ್ರೆ ಮಹಿಳೆಯ ಪತಿ ಏನಿದ್ರು, ಸಾವನ್ನಪ್ಪಿರುವಂತಹ ಮಹಿಳೆಯ ಪತಿ ಏನಿದ್ರು, ಅವರು ಹೋಗಿ ರೂಮ್ಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸರಿತಾ ಇದ್ದ ರೂಮ್ಗೆ ಪತಿ ಹೋದಾಗ ವಿಚಾರ ಗೊತ್ತಾಗಿದೆ. ಕೃತ್ಯ ನಡೆದಾಗ ಮಹಿಳೆಯ ಮಗಳು ಕೂಡ ಮನೆಯಲ್ಲೇ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಫಸ್ಟ್ ಫ್ಲೋರ್ನ ರೂಮ್ನಲ್ಲಿ ಮಗಳಿದ್ರು. ಮೈಕೋ ಲೇಔಟ್ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಗಳು ಮನೆಯಲ್ಲಿದ್ರು ಕೂಡ ಆಕೆಗೆ ಕೆಳಗಡೆ ಫ್ಲೋರಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ. ಆತನಿಗೂ ಕೂಡ 50 ವರ್ಷ ಆಗಿದೆ. ದೇವರಾಜ್ ಎನ್ನುವ ವ್ಯಕ್ತಿ 65 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆ ಮಾಡಿದ್ದಾನೆ. ಅದಾದ ಬಳಿಕ ಆತನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಎಷ್ಟು ವರ್ಷದಿಂದ ಈತ ಕೆಲಸ ಮಾಡ್ತಾ ಇದ್ದ? ಯಾವಾಗ ನಡೆದಿರೋ ಘಟನೆ ಇದು? ಸದ್ಯದ ಅಪ್ಡೇಟ್ಸ್ ಏನಿದೆ? ರೇಷ್ಮಿ, ಬೆಂಗಳೂರಿನ ಈ ಮೈಕಲೌಟ್ ಏನಿದೆ, ಮೈಕಲೌಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘನಘೋರ ಘಟನೆ ನಡೆದಿರುವಂತದ್ದು. ಅಂದ್ರೆ 65 ವರ್ಷದ ಮಹಿಳೆ ಏನಿದ್ದಾರೆ ಅವರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದಾದ ಮೇಲೆ ಮನೆ ಕೆಲಸದ 50 ವರ್ಷದ ಈ ದೇವರಾಜ ಎಂಬಾತ ಏನಿದ್ದಾನೆ ಆತನು ಕೂಡ ನೇಣಿಗೆ ಕೊರಳಿರುವಂತದ್ದು. ಇನ್ನು ನಿನ್ನೆ ಮಧ್ಯಾಹ್ನ ಒಂದು 4 ಮಧ್ಯಾಹ್ನದ ಸುಮಾರು ಒಂದು ಘಟನೆ ನಡೆದಿದೆ. ಇವತ್ತು ಬೆಳಗಿನ ಜಾವ 4:30 ಸುಮಾರಿಗೆ ವಿಚಾರ ಕೂಡ ಗೊತ್ತಾಗಿದೆ. ಇನ್ನು ಮಹಿಳೆ ಪತಿ ದುಬೈಗೂ ಕೂಡ ತೆರಳಿದ್ದಾರೆ. ಇಂದು ಬೆಳಗ್ಗೆ ಅವರು ಬೆಂಗಳೂರಿಗೆ ಆಗಮಿಸಿರ್ತಾರೆ. ಆ ಸಂದರ್ಭದಲ್ಲಿ ಮನೆ ಬಳಿಗೆ ಬಂದು ಬೆಲ್ ಮಾಡಿದ್ರು. ಆದ್ರೆ ಮೊದಲನೇ ಮಹಡಿಯಲ್ಲಿ ಇದ್ದಂತಹ 27 ವರ್ಷದ ಮಗಳು ಬಾಗಿಲು ತೆರೆದು ತನ್ನ ರೂಮ್ಗೆ ಹೋಗಿದ್ಲು. ಇನ್ನು ಈ ರೂಮ್ ಬಾಗಿಲು ಯಾವಾಗ ಕ್ಲೋಸ್ ಆಗಿರುತ್ತೆ ಅನುಮಾನಗೊಂಡು ಡೋರ್ ಅನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 2 ಮೃತದೇಹಗಳು ಅಲ್ಲೇ ಪತ್ತೆ ಆಗಿರುವಂತದ್ದು. ಇನ್ನು ಸಿಲ್ಕ್ ಬೋರ್ಡ್ ಸಮೀಪದ ಈ ಕೆಎಎಸ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 2 ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಆಗಿರ್ಬೋದು ಮತ್ತು ಬೇರೆ ಹಿರಿಯ ಅಧಿಕಾರಿಗಳು ಕೂಡ ರಮೇಶ್ ಬಾನೋತ್ ಜಂಟಿ ಆಯುಕ್ತರು ಏನಿದ್ದಾರೆ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಡಿಸಿಪಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಇನ್ನು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಇನ್ನು ಈ ಒಂದು ಕೊಲೆ ಏನಿದೆ ಇದು ಸ್ಥಳೀಯರನ್ನು ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಸದ್ಯಕ್ಕೆ ಈತನ ಹಿನ್ನೆಲೆ ಮತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಎಲ್ಲದನ್ನು ಕೂಡ ಪ್ರಾಥಮಿಕವಾಗಿ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆತ ಎಲ್ಲಿಯವನು ಅನ್ನೋ ಮಾಹಿತಿ ಇಲ್ಲ. ಹಾಗಾಗಿ ಆತ ಮೂಲತಃ ಎಲ್ಲಿಯವನು, ಆತನ ಫ್ಯಾಮಿಲಿ ಎಲ್ಲಿದೆ, ಹೀಗಾಗಿ ಆ ರೀತಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಅಂದ್ರೆ ಇಲ್ಲಿ
ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅತ್ಯಾಚಾರವನ್ನ ಮಾಡ್ತಾ ಇದ್ದಾರೆ. ಯಾರನ್ನ ನಂಬಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಮನೆಗೆಲಸದವನಿಂದಲೇ ಈ ರೀತಿ ಕೃತ್ಯ ಆಗಿದೆ ಅಂತ ಅಂದ್ರೆ ನಾವು ಮನೆಯಲ್ಲಿ ಯಾರನ್ನ ನಂಬಬೇಕು? ಮನೆಯವರಿಂದಲೇ ಈ ತರ ಅಂದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ನೋ ಗೊತ್ತಿಲ್ಲ, ಜೊತೆಯಲ್ಲಿ ಇದ್ಕೊಂಡೇ ಈ ರೀತಿ ಮಾಡಿದ್ದಾನೆ ಅಂತ ಅಂದ್ರೆ ಯಾವ ರೀತಿ ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ, ಯಾವ ರೀತಿ ಬೇರೆಯವ್ರನ್ನ ನಂಬೋದು ಅನ್ನೋ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ.